ಮಾಡ್ತಾಯಿದ್ದಾರೆ. ರಂಗಣ್ಣ ಅವ್ರನ್ನ ಕೇಳ್ತಾ ಇದ್ವಿ, ಯಾರು ಅದಾರೆ, ಯಾರು ಹುಡುಕ್ರಿ ಅಂದ್ಕೊಂಡು ನೀವೇನು ಹೇಳ್ತೀರಿ? CBI ಬಿಟ್ಟು ವಿಷಯ ತನಿಖಾ ಸಂಸ್ಥೆಗಳು ಯಾವ ಹೇಳ್ತಾ ಇಲ್ಲಲ್ರಿ. ಅವು ಬಂದ ಈಗ SIT ದಿಶಾಬೋಲ್ ಆಗಲಿದ್ರಿ, SIT ಮೇಲೆ ಒಂದಕ್ಕೆ ಬೇಡ ಆಯ್ತದ, ಚೆನ್ನಾಗಿ ಉಲ್ಟಾ ಹೊಡೆದ ಅವು ಹೇಳಿದ್ರು ಸರಿ ಅಂತ ಹೇಳ್ತಾ ಇದ್ದಾವ. ಈ ಪೂರ್ವದಲ್ಲಿ ನಿರ್ಮಲಾನಂದ ಸ್ವಾಮೀಜಿ ಅವ್ರಿಗೆ ಭೇಟಿಯಾಗಿ ಇದ್ದ ಘಟನೆ ಹೇಳಿದಾರೆ. ಅದು ಹೋಗಿ ರಿಕ್ವೈರ್ ಮಾಡಿದ್ದಾರೆ SIT ಅವರು ಸ್ವಾಮೀಜಿ ಅವ್ರಿಗೆ ಭೇಟಿಯಾಗಿ, ಸರಿ ಇದು ಖರೆ ಇರಲಿ ಇದೆಲ್ಲ ಅಂತೇಳಿ. SIT ಡ್ಯೂಟಿ ಏನಪ್ಪ, ಈಗ ಆರೋಪ ಮಾಡ್ತಾನೆ, ಆರೋಪ ತನಿಖೆ ಮಾಡ್ಬೇಕು. ತನಿಖೆ ಮಾಡಿದಾಗ ಏನು ಹೊಡೆದು ನೋಡ್ಬೇಕು. ಸುಳ್ಳು ಆರೋಪ ಮಾಡಿದ್ರೆ ಪ್ರೂವ್ ಮಾಡಿರೋದು ಸುಳ್ಳಿದ್ರೆ ಇವು ಆಗಿಲ್ಲಪ್ಪ, ಒಟ್ಟು ನಡೆದಿಲ್ಲ ಘಟನೆಗಳು, ಇಲ್ಲಿ ಯಾರು ಕೊಲೆ ಆಗಿಲ್ಲ, ಸುಳಿ ಆಗಿಲ್ಲ, ಜೊತೆಗೆ ಅಂಗಾಂಗಗಳ ಮಾರಾಟ ಆಗಿಲ್ಲ, ಅದು ಆರೋಪಗಳಿದ್ದಾವೆ ಸಾಕಷ್ಟು. ಪೊಲೀಸರೆಲ್ಲ ಸತ್ಯ ಹೇಳ್ತಾ ಇದ್ದಾರೆ. ಅಲ್ಲಿಯ ನಮಗೂ ಯಾರು ಅಧ್ಯಕ್ಷರು, ಈ ನಮ್ಮ ಬೆಳ್ತಂಗಡಿದಾಯ್ತು ಇನ್ನುಳಿದಾಯ್ತು ಅಲ್ಲಿದ ಅಧ್ಯಕ್ಷರು, ಪಂಚಾಯತ್ ಅಧ್ಯಕ್ಷರು ಸುಳ್ಳು ಹೇಳ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಪೊಲೀಸರು ಸುಳ್ಳು ಹೇಳ್ತಾ ಇದ್ದಾರಪ್ಪ ಅಂತ ಹೇಳ್ತೀರೇನು, ಅಲ್ಲೇನು ನಡೆದಿಲ್ಲ ಅಂತ ಹೇಳ್ತೀರೇನು, ಅದನ್ನು ಮಾಡ್ರಿ, ಅದನ್ನ ಪ್ರೂವ್ ಮಾಡ್ರಿ. ನಮ್ಮ ರೈಟ್ ವಿಂಗ್ದವರು ಅಥವಾ ಗೋಧಿ ಮೀಡಿಯಾದವರು ಅದೇನು ನಡೆದಿಲ್ಲ, ಯಾವುದು ಏನಿಲ್ಲ, ಯಾರೂ ಇಲ್ಲ ಅಂತ ಹೇಳಿಬಿಡ್ರಿ. ಸೌಜನ್ಯ ಮೇಲೆ ನಡೆದು ಗೊತ್ತಿಲ್ಲರಿ, ಅದಿಲ್ಲರಿ ಅಂತ ಹೇಳಿ ನಡೆದಿಲ್ಲ ಅಂತ ಹೇಳಿದ್ರೆ ನಡೀತದ. ಪದ್ಮಲತಾರ ಮೇಲೆ ಆಗಿದ್ದು ನಡೆದಿಲ್ಲರಿ. ಅದೇ ಕಾಲಕ್ಕೆ ನಮ್ಮ ಅನೇಕ ಹೆಣ್ಮಕ್ಳು ಬಂದು ಹೋಗಿಬಿಡ್ತಾರಲ್ಲ, ವೇದವಲ್ಲಿ ಮೇಲೆ ನಡೆದಿಲ್ಲರಿ, ಆ ಹೆಸರು ಗೊತ್ತಿಲ್ಲ ನಮಗೆ ಹೇಳ್ಬಿಡ್ರಿ.